ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಸಡಗರ, ಸಂಭ್ರಮ, ಮದುವೆ ವಾತಾವರಣ. ಸೊ ಮನೆಯವರೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ, ಖುಷಿಯಾಗಿರ್ತಾರೆ. ಮದುವೆ ಅಂದ್ರೇ ಒಂದು ಸಂಭ್ರಮ ಅಲ್ವಾ. ಮದುವೆ ಆಗೋರಿಗಿಂತ ಮದುವೆಗೆ ಹೋಗೋರಿಗೆ, ನೆಂಟರಿಗೆ, ಇಷ್ಟರಿಗೆ, ಮನೆಯಲ್ಲಿರೋರಿಗೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ, ಖುಷಿ ಇರುತ್ತೆ. ಆ ಸಂಭ್ರಮನೇ ಬೇರೆ. ಅಂಥ ಸಂಭ್ರಮದ ಮಧ್ಯೆ ಮನೆಯವರಿಗೆಲ್ಲ ಒಂದು ದೊಡ್ಡ ಆಘಾತ ಕೂಡ ಕಾಯ್ದಿದೆ. ಅದೇನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ಇಲ್ಲಿ ಎಲ್ಲರೂ ಚೆನ್ನಾಗಿ ರೆಡಿಯಾಗಿರ್ತಾರೆ. ದೇವಯ್ಯನಂತೂ ಫುಲ್ಲು ಎಕ್ಸೈಟ್ ಆಗಿರ್ತಾಳೆ. ಅಯ್ಯೋ ಬೇಗ ಬೇಗ ರೆಡಿಯಾಗಿ ಬನ್ನಿ, ಸಂಗೀತ ನೋಡಿ ತಿರ್ಗಾ ಬಸ್ಸೆಲ್ಲ ಬಂದಿದೆ, ನೆಂಟರು ಇಷ್ಟೆಲ್ಲ ಬಂದಾಯಿತು, ಇನ್ನೂ ಏನು ಮಾಡ್ತಾ ಇದ್ದೀರಾ ನೀವು, ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಒಂದೇ ಸಮ ಕರಿತಾ ಇರ್ತಾಳೆ. ಅಲ್ಲಿಗೆ ಅಜಿತ್ ಬೇರೆ ಪೊಲೀಸ್ ಸ್ಟೇಷನಲ್ಲೇ ಇರ್ತಾರೆ. ಸೊ ಪೊಲೀಸ್ ಸ್ಟೇಷನಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದರೆ, ಸಾಹೇಬ್ರೆ ನೀವೆಲ್ಲ ಹೇಳಿದ್ರಲ್ವಾ, ಅಂದರೆ ಗನ್ಗಳ ಒಂದು ಲೈಸೆನ್ಸು ಯಾರ್ದು ಏನು ಅಂತ ವಿಚಾರಿಸ್ರಿ ಅಂತ, ಅದನ್ನೆಲ್ಲ ವಿಚಾರಿಸಿದ್ದೀನಿ, ಅದು ರಿಪೋರ್ಟ್ ಇಲ್ಲಿದೆ ಅಂತ ತಂದು ಕೊಡ್ತಾರೆ. ತಂದು ಕೊಟ್ಟ ತಕ್ಷಣ ಆ ಹೆಣ್ಮಗಳಿಗೆ ಫೋನ್ ಮಾಡ್ತಾರೆ. ಅದನ್ನು ಯಾರು ಚೆಕ್ ಮಾಡಿರ್ತಾರಲ್ವಾ ಅವರು ಚೆಕ್ ಮಾಡಿದಾಗ ಅವರು ಹೇಳ್ತಾರೆ, ಸರ್ ನಾನು ಈ ಒಂದು ಡಿಪಾರ್ಟ್ಮೆಂಟಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಶ್ಯೂರ್ ಸರ್ ಇದು ಇಂಥವ್ರದ್ದೇ ಅಂತ ಹೇಳ್ಬಿಟ್ಟು ದೇವಯಾನಿ ಗಂಡನ ಹೆಸರನ್ನ ಹೇಳ್ತಾರೆ. ಜೊತೆಗೆ ಸೊ ಅದು 5 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ರಿನ್ವಲ್ ಮಾಡ್ತಾರಂತೆ. ಬಟ್ ಅದು ಯಾವುದೇ ರೀತಿ ರಿನ್ವಲ್ ಆಗಿರೋದಿಲ್ಲ, 20 ವರ್ಷಗಳಿಂದ ಹಾಗೇ ಇರುತ್ತೆ. ಸೊ ಕನ್ಫರ್ಮ್ ಮಾಡ್ಕೋತಾರೆ. ಕನ್ಫರ್ಮ್ ಸರ್, ನೀವು ಎಲ್ಲಿ ಬಂದು ಸಾಕ್ಷಿ ಹೇಳಿದ್ರು ನಾನು ಹೇಳ್ತೀನಿ ಅಂತ ಅವರು ಕೂಡ ಹೇಳ್ತಾರೆ, ಆ ಡಿಪಾರ್ಟ್ಮೆಂಟ್ನವರು. ಸೊ ಈ ಕಡೆ ದೇವಯಾನಿ ನೋಡಿದ್ರೆ ಒಂದೇ ಸಮ ಮನೆಯಲ್ಲಿ ಅವಸರ ಮಾಡ್ತಾ ಇರ್ತಾಳೆ. ಅಯ್ಯೋ ದೇವಯಾನಿ ಇರು, ಯಾಕೆ ಅಷ್ಟೊಂದು ಆ ಥರ ಮಾಡ್ತಾ ಇದೆಯಾ, ನೋಡಲ್ಲಿ ನನ್ನ ಚಿಕ್ಕ ಸೊಸೆ ಎಷ್ಟು ಗೊಂಬೆ ಥರ ಕಾಣಿಸ್ತಾ ಇದ್ದಾಳೆ. ನನ್ನ ಚಿಕ್ಕ ಸೊಸೆಗೆ ದೃಷ್ಟಿ ತೆಗಿತೀನಿ, ಕಣ್ತುಂಬ ನೋಡು ಅವಳು ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ಅಂತ ಹೇಳಿದ ತಕ್ಷಣ, ಓಹ್ ಮದುಮಗನು ಬಂದೇ ಬಿಟ್ಟ, ನನ್ನ ಅಳಿಯನೇನು ಕಮ್ಮಿನ ಸಂಗೀತ, ನನ್ನ ಅಳಿಯನು ಕೂಡ ಮಿಂಚ್ತಾ ಇದ್ದಾನೆ ನೋಡು, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ, ಅವನಿಗೂ ಕೂಡ ದೃಷ್ಟಿ ತೆಗಿ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಿರ್ತಾರೆ. ಆದರೂ ನಮ್ಮ ದೇವನಿಗೆ ತುಂಬ ಅವಸರ ಅಲ್ವಾ ಅಂತ ರಾಮ ಹೇಳ್ತಾರೆ. ಇರಲ್ವಾ ಮತ್ತೆ ರಾಮ್, ಯಾಕಂತಂದರೆ ಮಗಳ ಮದುವೆ, ಅವಳ ಮದುವೆನ ಕಣ್ತುಂಬ ನೋಡಬೇಕು ಅನ್ನೋ ಆಸೆ ಇರೋದಿಲ್ವಾ. ಸೊ ಮುಹೂರ್ತ ಮೀರೋಗುತ್ತೆ, ದೇವಸ್ಥಾನಕ್ಕೆ ಆದಷ್ಟು ಬೇಗ ಹೋಗಿ ರೀಚ್ ಆಗಬೇಕು ಅಂತ ಹೇಳಿ ಇಷ್ಟು ಅವಸರ ಮಾಡ್ತಿರ್ತಾಳೆ. ಆಮೇಲೆ ಎ ಸಿ ಗಿಸಿ ಚೆಕ್ ಮಾಡಿ, ಅಲ್ಲಿ ಎ ಸಿ ಗಿಸಿ ಇದೆಯೋ ಇಲ್ವೋ, ನನಗೆ ಟೆನ್ಷನಲ್ಲಿ ಏನಂತಂದರೆ ಏನು ಮಾತಾಡ್ತಿದ್ದೀನಿ ಏನು ಅಂತಲೇ ಗೊತ್ತಾಗ್ತಿಲ್ಲ, ನನಗೆ ಬರೀ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ, ಸೊ ಎ ಸಿ ಚೆಕ್ ಮಾಡಿ ಅಂತ ಹೇಳ್ತಾರೆ. ಸರಿ ಆಯಿತು ದೇವಯಾನಿ ಅಂತ ಹೇಳ್ಬಿಟ್ಟು ಇಬ್ಬರಿಗೆ ದೃಷ್ಟಿ ತೆಗಿತಾರೆ. ಸರಿ ಅಮ್ಮ ಮತ್ತು ಕೇಶವ ಇಲ್ಲಿ ಸಂಗೀತ ಅಂತ ಕೇಳ್ತಾರೆ ನಮ್ಮ ರಾಮವರು. ಅಯ್ಯೋ ಅತ್ತೆ ಮತ್ತು ಕೇಶವ ಅವರು ಜರ್ನಿ ಮಾಡಿ ಬಂದಿದ್ದಾರಲ್ವಾ, ಸ್ವಲ್ಪ ಸುಸ್ತಾಗಿರುತ್ತೆ, ಸುಧಾರಿಸ್ಕೊಳ್ಳಿ ಅಂತ ನಾನೇ ರೂಮಲ್ಲಿ ಮಲಗಿಸಿದ್ದೀನಿ ಅಂತ. ಅಯ್ಯೋ ಸಂಗೀತ ಟೈಮ್ ಆಗ್ತಿದೆ, ಬೇಗ ಕರ್ಕೊಂಡು ಬಾ ಅಂತ ಹೇಳಿದ ತಕ್ಷಣ ಅಜಿತ್ ಕೂಡ ಅಲ್ಲಿಗೆ ಬಂದೇ ಬಿಡ್ತಾನೆ. ಅಯ್ಯೋ ಇದೇನು ಅಜಿತು ಬಂದೇ ಬಿಟ್ನಲ್ಲ, ಸರಿ ಅವ್ನು ಬಂದ, ಜೀಪ್ ಯಾಕೆ ಬಂತು ಅಂತ ಹೇಳ್ಬಿಟ್ಟು, ಅಯ್ಯೋ ಕಂದ ನೀನು ಬಂದೆ ಸರಿ, ಮತ್ತು ಇವರೆಲ್ಲ ಅಂದ ತಕ್ಷಣ ನಾನಿಲ್ಲಿ ಅಜಿತ್ ಆಗಿ ಬಂದಿಲ್ಲ, ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ ಆಗಿ ಬಂದಿದ್ದೀನಿ ಅಂದ ತಕ್ಷಣ ಫುಲ್ಲು ಶಾಕ್ ಆಗುತ್ತೆ. ನಮ್ಮ ಶ್ರವಣ ಅವ್ರು ಕೇಳ್ತಾರೆ, ಏನು ಹೇಳ್ತಿದ್ದೀಯ ಅಜಿತ ನೀನು ಅಂದಾಗ, ಹೌದು ಮಾವ, ಏನಂತಂದರೆ ಅಪರಾಧಿಗಳೇ ಎಲ್ಲಿರ್ತಾರೆ ಅಂದರೆ ಅಲ್ಲಿಗೆ ಬರಲೇಬೇಕಲ್ವಾ ಅಂತ ಹೇಳಿದಾಗ ದೇವಯಾನಿಗೆ ಫುಲ್ಲು ಶಾಕ್ ಆಗ್ತಿರುತ್ತೆ. ಅಲಕಂದ ಮನೇಲಿ ಮದುವೆ ಇಟ್ಕೊಂಡು ಏನಿದು ಅಪರಾಧಿ ಅದು ಇದು ಅಂದ್ಕೊಂಡು ಅಂತ ಸಾರ್ಸಕ್ಕೆ ನೋಡ್ತಾಳೆ. ಬಟ್ ಅದು ಕೇಳೋದಿಲ್ಲ ಅವರು. ಕೊಲೆಗಾರರು ಮಾವ ನನಗೆ ಏನಂತಂದರೆ ಈ ಲೈಸೆನ್ಸ್ಗಳನ್ನು ತೆಗೆಸಿದಾಗ 20 ವರ್ಷದ ಹಿಂದೆ ರಮಣ್ ಮಾವನ ಗನ್ನು ಇನ್ನೂ ಕೂಡ ರಿನ್ವಲ್ ಆಗಿಲ್ಲ. ಸೊ ಅಂದಾಗ, ಅಲ್ಲ ಕಣೋ ಅವ್ನು ಸತ್ತೋಗಿದ್ದಾನೆ, ಅದು ಹೇಗೆ ರಿನ್ವಲ್ ಆಗೋಕ್ಕೆ ಸಾಧ್ಯ, ಆ ಗನ್ನು ಯಾರ ಹತ್ರ ಇದೆ, ಅದರಿಂದ ಒಂದು ಬುಲೆಟ್ ಕೂಡ ಶೂಟ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಲ್ಲ ಕಣೋ ಏನೋ ಮಾತಾಡ್ತಿದ್ದೀನಿ ನೀನು, ಆಗಲೇ ವಾರ್ನಿಂಗ್ ಮಾಡಿದ್ದೀನಿ, ಮತ್ತೆ ದೇವಯಾನಿ ಹೆಸರು ಹೇಳ್ಬೇಡ ಆಯ್ತಾ ಅಂದ ತಕ್ಷಣ, ಅಯ್ಯೋ ಇವಳು ದೊಡ್ಡ ರಂಪ ಮಾಡ್ತಾಳೆ. ಅಯ್ಯೋ ನೋಡು ಸಂಗೀತ, ನಿನ್ನ ಮಗನಿಗೆ ನೀನಾದರೂ ಬುದ್ಧಿ ಹೇಳು, ನನ್ನ ಮಗಳು ಮದುವೆ ಅಂಥದ್ರಲ್ಲಿ ಇವ್ನು ನೋಡಿದ್ರೆ ಈಗ ಮಾತಾಡ್ತಿದ್ದೀನಿ, ಯಾವಾಗಲೂ ನನ್ನ ಜೈಲಿಗೆ ಹಾಕಬೇಕು ಅಂತಲೇ ಕಾಯ್ತಾ ಇರ್ತಾನೆ ಇವನು ಅಂತ ಹೇಳಿ ಒಂದೇ ಸಮ ಹೈ ಡ್ರಾಮಾ ಮಾಡಿ ಅಳಕ್ಕೆ ಶುರು ಮಾಡ್ತಾಳೆ. ಆಗ ಶ್ರವಣ್ ಕೂಡ, ನೋಡು ಅಜಿತ ಈ ರೀತಿ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿದಾಗ, ಮಾವ ನೀವು ಇನ್ಸ್ಪೆಕ್ಟರ್ನ ಜೊತೆ ನೀವು ಲಾಯರ್ ಕೂಡ, ಪ್ರೂಫ್ ಇಲ್ಲದೆ ಏನೂ ನಂಬಲ್ಲ ಅಂತ ನನಗೆ ಗೊತ್ತು ಮಾವ, ಅದಕ್ಕೆ ನಾನು ಪ್ರೂಫ್ ಸಮೇತ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಅಂತಂದರೆ, ದೇವಯಾನಿ ಅತ್ತೆ ರೂಮಲ್ಲಿ, ಯಾಕಂದರೆ ವಾಚ್ ಸಿಕ್ತು ನಾನು ಆವತ್ತು ಶಾರದತೆಗೆ ಶೂಟ್ ಮಾಡಬೇಕು ಅನ್ನೋ ಸಮಯದಲ್ಲಿ ಅವನು ಸನ್ನೆ ಮಾಡ್ದ, ಯಾರು ಭದ್ರ. ಆಗ ದೇವಯಾನಿ ಅತ್ತೆ ಕೈಯಿಂದ ವಾಚ್ ಬಿತ್ತು, ಅದು ವಾಚನ್ನು ನಾನು ಮನೆಯವ್ರಿಗೆಲ್ಲ ತೋರಿಸ್ದೆ, ಅದನ್ನೇಗೋ ಇವರು ಬಚಾವ್ ಮಾಡಿಕೊಂಡ್ರು. ನಾನು ಅವತ್ತೇ ಹೇಳಿದೆ, ಮತ್ತೆ ನೀವು ನನ್ನ ಕೈಯಲ್ಲಿ ಸಿಕ್ಕಾಕೊಂಡ್ರೆ ನೀವು ಮತ್ತೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಆದರೂ ಯಾವತ್ತೂ ನನ್ನ ಕೇಳಿಲ್ಲ ನನ್ನ ಮಾತು ಇವರು. ಅಂದ ತಕ್ಷಣ, ನೋಡು ನನ್ನ ಮಗಳು ಮದುವೆ ಇದೆ, ಏನಿದು ನನ್ನ ಮಗಳು ಮದುವೆ ನೋಡಬೇಕು ನಾನು, ಆಮೇಲೆ ಇದನ್ನೆಲ್ಲ ಫೇಸ್ ಮಾಡ್ತೀನಿ, ನೋಡು ಇವತ್ತು ಒಂದಿನ ಬಿಟ್ಬಿಡು ಅಂತ ಕೇಳ್ತಾಳೆ. ಇಲ್ಲ ಅತ್ತೆ ಸುಮ್ಮನೆ ಜೀಪತ್ತಿ ಅಂತ ಹೇಳ್ತೇನೆ. ಏನೋ ಅಜಿತ ಇದು ಎಲ್ಲ ಅಂತ ಸಂಗೀತ ಅದು ಎಲ್ಲ ಕೇಳ್ತಾರೆ. ಮಾವ ನೋಡಿ, ಇದು ಅವರು ರೂಮಲ್ಲಿ ಇಲ್ಲದೆ ಇರುವಾಗ ನಾನು ರಮಣ್ ಮಾವನ ಗನ್ನನ್ನು ಏನಂತಂದರೆ ವೆರಿಫಿಕೇಷನ್ಗೆ ಅಂದರೆ ಅದನ್ನು ಚೆಕ್ ಮಾಡೋಕ್ಕೆ ಕಳಿಸಿದ್ದೆ. ಸೊ ಐಡೆಂಟಿಫೈ ಮಾಡಿದ್ದಾರೆ, ಇದರಿಂದನೇ ಒಂದು ಬುಲೆಟ್ ಆಗಿರೋದು. ಆಮೇಲೆ ಈ ಉಂಗುರ ಎಲ್ಲನೂ ಮರೆತರು. ಇನ್ನೊಂದು, ನೀವು ಮನೆತನದ ಉಂಗುರ ಅಂತ ಹೇಳಿದ್ರಿ, ಬ್ಯಾಂಕಿಂದ ತರಿಸಿದ್ರಿ, ಎಲ್ಲರೂ ಉಂಗುರ ಬಂತು, ಆದರೆ ದೇವಯಾನಿ ಅತ್ತೆ ಉಂಗುರ ಮಾತ್ರ ಬರಲಿಲ್ಲ. ಆವತ್ತೇ ನನಗೆ ಡೌಟ್ ಬಂತು, ಈ ಉಂಗುರ ಕೂಡ ಸಿಕ್ಕಿರೋದು. ಅಯ್ಯೋ ಅದನ್ನ ಯಾವತ್ತೋ ಮಾರ್ಕೆಟ್ಗೆ ಹೋಗಿದ್ದೆ, ಮತ್ತು ಆ ಮಾರ್ಕೆಟಲ್ಲಿ ಕಳೀತು ಅಂತ ಹೇಳ್ತಾಳೆ. ಸಾಧ್ಯನೇ ಇಲ್ಲ, ಇದು ಶ್ರೀರಂಗಪಟ್ಟಣದಲ್ಲಿ ಶಾರದತೆ ಮೇಲೆ ಶೂಟ್ ಮಾಡಿದ್ರಲ್ಲ ಆವತ್ತೇ ಕಳೆದಿರೋದು ಅಂತ ಹೇಳ್ತಾರೆ. ಸೊ ಆದರೂ
ಪ್ರೂಫ್ ಎಲ್ಲ ತೊಗೊಂಡು ಬರ್ತಾರೆ. ದೇವಯಾನಿಗೆ ಜಿಪ್ಪತ್ತು ಅಂತ ಹೇಳ್ತಾ ಇರ್ತಾರೆ. ಮನೆಯವರೆಲ್ಲ ಫುಲ್ಲು ಟೆನ್ಷನ್ ಆಗಿದ್ದಾರೆ. ದೇವಯಾನಿ ನೋಡಿದ್ರೆ ಒಂದೇ ಸಮ ರಂಪಾಟ ಮಾಡ್ತಾ ಇದ್ದಾಳೆ. ಅಜಿತ್ ಕೈಲಿ ಎಲ್ಲ ಪ್ರೂಫ್ ಇದೆ, ಈಗಲಾದರೂ ಅವಳಿಗೋಗಿ ಶಿಕ್ಷೆ ಕೊಡ್ತಾರಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಅಂಜು ಮದುವೆ ನಡೆಯುತ್ತಾ ಇಲ್ವಾ ಇದನ್ನು ಕೂಡ ನೋಡೋಣ. ಯಾಕಂದರೆ ನನ್ನ ಮಗಳು ಈಗ ಏನಾದರೂ ಮದುವೆ ಆಗಿಲ್ಲ ಅಂದರೆ ಅವಳು ಕನ್ಯೆಯಾಗೆ ಉಳಿದು ಬಿಡ್ತಾಳೆ ಕಣೋ, ಅವಳು ಮದುವೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ಒಂದೇ ಸಮ ಗೋಗರಿತಾ ಇರ್ತಾಳೆ. ಏನಾಗುತ್ತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಇದು ಕನಸಾಗಿದ್ದರೆ ಬೇಜಾರು, ನನಸಾಗಿದ್ದರೆ ಖುಷಿ.